ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಚೆನ್ನಾಗಿದ್ದೀನಿ, ನೀವೂ ಚೆನ್ನಾಗಿದ್ದೀರಾ ಅಂತಲೇ ಅನ್ಕೋತೀನಿ ಫ್ರೆಂಡ್ಸ್. ಸೊ ಫ್ರೆಂಡ್ಸ್, ಇದು ಸ್ಯಾಟರ್ಡೇದು ವ್ಲಾಗ್ ಆಗಿರುತ್ತೆ. ಸ್ಯಾಟರ್ಡೇ ಮಾರ್ನಿಂಗಿಂದನೇ ಸ್ಟಾರ್ಟ್ ಮಾಡಿದ್ದೀನಿ. ಮಕ್ಕಳಿಗೆ ಇಲ್ಲಿ ನಾನಿಲ್ಲಿ ಟಿಫನ್ಗೆ ಆಮೇಲೆ ಬ್ರೇಕ್ಫಾಸ್ಟಿಗೋಸ್ಕರ ಇಲ್ಲಿ ನೀರು ದೋಸೆ ಹಾಕೋತಾ ಇದ್ದೀನಿ. ಅದ್ರ ಜೊತೆಗೆ ತಿನ್ನೋದಕ್ಕೆ ಅಂತೇಳಿ ಅಂದರೆ ನೀರು ದೋಸೆಗೆ ನಾನಿಲ್ಲಿ ಮೊಟ್ಟೆದು ಮಸಾಲ ಮಾಡ್ತಾಯಿದ್ದೀನಿ, ಗ್ರೀನ್ ಮಸಾಲ. ನೈಟ್ ಮಾಡಿರುವಂತಹ ಚಿಕನ್ ಮಸಾಲ ನೈಟಿಗೆ ಖಾಲಿ ಆಗಿಬಿಟ್ಟಿತ್ತು. ಹಾಗಾಗಿ ಬೆಳಿಗ್ಗೆಗೆ ಮಕ್ಕಳಿಗೆ ಟಿಫಿನ್ಗೆ ಲಂಚಿಗೆ ಅಂತೇಳಿ ಎಗ್ ಮಸಾಲಾನ ಗ್ರೀನ್ ಮಸಾಲಾನ ಮಾಡ್ತಾಯಿದ್ದೀನಿ. ತುಂಬಾ ಚೆನ್ನಾಗಾಗುತ್ತೆ ನೀರು ದೋಸೆ ಜೊತೆಗೆ ಒಳ್ಳೆ ಕಾಂಬಿನೇಷನು. ಬಟ್ ಇದರದ್ದು ರೆಸಿಪಿ ನಾನು ಹಾಕಿಲ್ಲ, ಅಂದರೆ ಫಸ್ಟ್ ಇರುವಂತಹ ಯೂಟ್ಯೂಬ್ ಚಾನಲಲ್ಲಿ ಹಾಕಿದ್ದೆ, ಬಟ್ ಈ ಚಾನಲಲ್ಲಿ ಹಾಕಿಲ್ಲ. ಬೇಕಂದರೆ ಕೇಳಿ, ನಾನು ಇದರದ್ದು ರೆಸಿಪಿನ ಅಪ್ಲೋಡ್ ಮಾಡ್ತೀನಿ ಇದರದ್ದು ರೆಸಿಪಿ. ಇವಾಗ ಮಕ್ಕಳನ್ನೆಲ್ಲ ಸ್ಕೂಲಿಗೆಲ್ಲ ಕಳಿಸಿ ಆಯಿತು. ನಂದು ಮನೆಯದು ಕೆಲಸನೂ ಆಗಿದೆ. ಇವಾಗ ನನಗೆ ಬ್ರೇಕ್ಫಾಸ್ಟಿಗೆ ನಾನು ನೀರು ದೋಸೆ ತಿನ್ನಲ್ಲ, ಹಾಗಾಗಿ ನನಗೆ ಇಲ್ಲಿ ನಾನು ಸಿಂಪಲ್ ಆಗಿರುವಂತಹ ಎಗ್ ರೋಲ್ ಮಾಡ್ತಾಯಿದ್ದೀನಿ. ತುಂಬಾ ಚೆನ್ನಾಗಾಗುತ್ತೆ. ಈ ಥರ ಚಪಾತಿನ ಫ್ರೈ ಮಾಡಿಕೊಂಡು ನಂತರ ಒಂದು ಮೊಟ್ಟೆನ ಹಾಕಿ ಆಮ್ಲೆಟ್ ಥರ ಮಾಡಿಕೊಂಡು ಅದಕ್ಕೆ ಚಪಾತಿ ಇದೆಯಲ್ವ ಅದನ್ನು ಹಾಕಿ ಮೇಲ್ಗಡೆಗೆ ಸಿಂಪಲ್ ಆಗಿರುವಂತಹ ಇಂಗ್ರೀಡಿಯೆಂಟ್ ಈರುಳ್ಳಿ, ಹಸಿರು ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಆಮೇಲೆ ಸ್ವಲ್ಪ ಚಾಟ್ ಮಸಾಲ, ಉಪ್ಪು, ಆಮೇಲೆ ಸ್ವಲ್ಪ ನಿಂಬೆ ಹಣ್ಣಿನ ರಸ, ನಂತರ ಕೆಚಪ್ ಹಾಕಿದರೆ ತುಂಬಾ ಟೇಸ್ಟಿಯಾಗಿರುವಂತಹ ಎಗ್ ರೋಲ್ ರೆಡಿ ಆಗುತ್ತೆ ಫ್ರೆಂಡ್ಸ್. ತುಂಬಾ ಚೆನ್ನಾಗೂ ಆಗುತ್ತೆ ತಿನ್ನೋದಕ್ಕೆ. ಇವಾಗ ನಂದು ಕೆಲಸ ಎಲ್ಲ ಆಗಿದೆ, ಬ್ರೇಕ್ಫಾಸ್ಟ್ ಎಲ್ಲ ಆಗಿದೆ. ಇವಾಗ ಸ್ವಲ್ಪ ಮನೆಗೆ ಹೋಗಿ ಬರೋಣ ಅಂತೇಳಿ ಮನೆಗೆ ಬಂದಿದ್ದೆ, ಅಮ್ಮನ ಮನೆಗೆ. ಇವರು ಹೋಗ್ತಾರೆ, ಸಂಡೇ ಹೋಗ್ತಾರೆ, ಮಂಡೇ ಸ್ಕೂಲ್ ಇದೆಯಲ್ವ, ಹಾಗಾಗಿ ಇವಾಗ ಕ್ರಿಸ್ಮಸ್ ಲೀವಿಗೆ ಬಂದಿರೋದು. ಹಾಗಾಗಿ ಇಲ್ಲಾಂದರೆ ನಾನು ಜಾಸ್ತಿಯಾಗಿ ಅವಾಗವಾಗ ಹೋಗ್ತಾ ಇತ್ತಿಲ್ಲ. ಇವಾಗ ಮಕ್ಕಳಿದ್ದಾರಲ್ವ, ಸೊ ಹಾಗಾಗಿ ಅವಾಗವಾಗ ಅಮ್ಮನ ಮನೆಗೇ ಹೋಗ್ತಾ ಇದ್ದೀನಿ. ತಲೆನೇ ಬಾಚಕ್ ಬಿಡಲ್ಲ, ಕೂದಲು ನೋಡಿ ಒಂಥರ ಗಟ್ಟಿ ಸಿಕ್ಕು ಥರ ಆಗ್ಬಿಟ್ಟಿದೆ. ತಲೆಗೆ ಕೈಯೇ ಹಾಕಕ್ಕೆ ಬಿಡಲ್ಲ ಇವಳು. ನೋಡಿ ಯಾವ ಥರ ನಾಟಕ ಎಲ್ಲ ಮಾಡ್ತಾ ಇದ್ದಾಳೆ ಅಂತೇಳಿ. ಏನೇ ತಿನ್ನೋದು ಕೇಳಿದ್ರು ತಿನ್ನೋದಂತೂ ಕೊಡೋದೇ ಇಲ್ಲ. ಈ ಥರ ಸ್ನ್ಯಾಕ್ಸ್ ಐಟಮ್ಸ್ಗಳೆಲ್ಲ ಇರುತ್ತಲ್ವ, ಅದನ್ನು ಎಷ್ಟೇ ಕೇಳಿದ್ರು ಕೊಡ್ತಾ ಇಲ್ಲ. ಇಲ್ಲಿ ನಾನು ವಿಡಿಯೋ ಮಾಡ್ತೀನಿ, ನನಗೆ ಒಂದು ಕೊಡು ಅಂದಿದ್ದಕ್ಕೆ ನನ್ನ ಕೈಗೆ ಒಂದು ಹಾಕಿದ್ದಾಳೆ. ನೋಡಿ ಎಷ್ಟು ಇದು ಮಾಡ್ತಾ ಇದ್ದಾಳೆ ನಮ್ಮ ಅಮ್ಮನಿಗೆ ಅಂತೇಳಿ. ತುಂಬಾ ಪ್ರೀತಿ ಮಾಡ್ತಾಳೆ, ತುಂಬ ಅಂದರೆ ತುಂಬ. ಎಲ್ಲ ಮೊಮ್ಮಕ್ಕಳು ಅದೇ ಥರ ಅವ್ರವ್ರ ಅಜ್ಜಿಂದ್ರನ್ನ ತುಂಬಾ ಪ್ರೀತಿ ಮಾಡ್ತಾರೆ. ಬಟ್ ಇವಳು ಸ್ವಲ್ಪ ಜಾಸ್ತಿ ಓವರಾಗಿ ನಾಟಕ ಮಾಡೋದು, ಯಾಕೆಂದರೆ ಚಿಕ್ಕವಳಲ್ವಾ. ಹಾಗಾಗಿ ಬೇರೆಯವರೆಲ್ಲ ಅಮ್ಮನ ಜೊತೆ ಹೋದರೆ ಇವಳು ಬೇಗ ಹೋಗೋದು ಅಮ್ಮನ ಜೊತೆ, ನಮ್ಮ ಅಮ್ಮ ಅಂತ ಹೇಳಿ. ಹಾಗೆಯೇ ಇವತ್ತು ಮಧ್ಯಾಹ್ನಕ್ಕೆ ಊಟಕ್ಕೆ ಅಂತೇಳಿ ಅದೊಂದು ಮಾಸ್ ಮೀನು ಅಂತೇಳಿ ಮೀನು ಬರುತ್ತೆ, ಡ್ರೈ ಫಿಶ್. ಅದರದ್ದು ನಮ್ಮಮ್ಮ ಸುಕ್ಕ ಥರ ಮಾಡಿದರು. ಅದು ಈ ಗಂಜಿ ಊಟದ ಜೊತೆಗೆ ತುಂಬಾ ಚೆನ್ನಾಗಾಗುತ್ತೆ ಫ್ರೆಂಡ್ಸ್. ತುಂಬಾ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ನಂತರ ನಾನು ಮನೆಗೆಲ್ಲ ಬಂದಿದ್ದೆ, ಹಾಗೆಯೇ ವೆಜಿಟೇಬಲ್ಸ್ ಎಲ್ಲ ಖಾಲಿ ಆಗಿಬಿಟ್ಟಿತ್ತು. ಹಸ್ಬೆಂಡ್ ಇವಾಗ ಬಂದಿದ್ದಾರೆ ವೆಜಿಟೇಬಲ್ಸ್ ಎಲ್ಲ. ಹಾಗೆಯೇ ನೋಡಿ, ಇಲ್ಲಿ ನಮ್ಮ ಅಮ್ಮನ ಮನೆ ಹತ್ರ ದನ ಹೋಗಿರೋದು. ನಮ್ಮ ಅಮ್ಮ ಅವರು ಒಳಗಡೆ ಇದ್ರು ಅನಿಸುತ್ತೆ, ಅವರಿಗೆ ಗೊತ್ತೇ ಇಲ್ಲ. ಅದು ಒಳಗಡೆ ಹೋಗಿಬಿಟ್ಟಿದ್ರೆ, ಮನೆ ಒಳಗಡೆ ಅಲ್ಲ, ಮನೆ ಕಾಂಪೌಂಡ್ ಒಳಗಡೆ ಹೋಗಿಬಿಟ್ಟಿತ್ತು. ಅದ್ರ ಹಿಂದ್ಗಡೆ ಇಷ್ಟೊಂದು ಮಕ್ಕಳು ಓಡಿಸ್ತಾ ಇದ್ರು, ಹಾಗಾಗಿ ಅದು ಹೆದರ್ಕೊಂಡು ಒಳಗಡೆ ಹೋಗಿಬಿಟ್ಟಿದೆ. ಹಾಗೆಯೇ ಇಲ್ಲಿ ಹಸ್ಬೆಂಡು ನನಗೆ ಸ್ವಲ್ಪ ಹೆಲ್ಪ್ ಮಾಡ್ತಾ ಇದ್ದಾರೆ, ತರಕಾರಿ ಎಲ್ಲ ಜೋಡಿಸಿ ಕೊಡೋದು. ಯಾವಾಗಲೂ ಮಾಡಲ್ಲ ಈ ಥರ, ಯಾವಾಗಾದರೂ ಒಂದೊಂದು ಸಲ ಮನಸ್ಸು ಬಂದಾಗ ಮಾತ್ರ ಈ ಥರ ಮಾಡಿ ಕೊಡ್ತಾರೆ. ನಾನೇನಾದರೂ ಕೆಲಸದಲ್ಲಿ ಬ್ಯುಸಿ ಆಗಿದ್ದರೆ ಅದೊಂದು ಕೆಲಸ ಒಂದು ಮಾಡಿ ಕೊಡ್ತಾರೆ ನನಗೆ. ಹಾಗೆಯೇ ಇಲ್ಲಿ ನನ್ನ ತಂಗಿ ಲಡ್ಡು ಮಾಡಿದ್ಲು. ಇದು ಅಂದರೆ ಈ ಪೀರಿಯಡ್ಸ್ ಎಲ್ಲ ಇನ್ಬ್ಯಾಲೆನ್ಸ್ ಆಗುತ್ತಲ್ವ, ಅವರಿಗೋಸ್ಕರ ಮಾಡುವಂತಹ ಲಡ್ಡು. ಇದ್ರದ್ದು ರೆಸಿಪಿ ನನಗೆ ಗೊತ್ತಿಲ್ಲ, ಅವಳೇ ಮಾಡಿರೋದು. ನಿಮಗೆ ಬೇಕಂದರೆ ಕೇಳಿ, ಅವಳು ಇನ್ನೊಂದು ಸಲ ರೆಸಿಪಿ ಮಾಡುವಾಗ ನಾನು ಬೇಕಂದರೆ ಅದರದ್ದು ರೆಸಿಪಿನ ನಿಮಗೆ ಅಪ್ಲೋಡ್ ಮಾಡ್ತೀನಿ. ಹಾಗೆಯೇ ಇವತ್ತು ನಾನೊಂದು ಅಫ್ಘಾನಿ ಚಿಕನ್ ಮಸಾಲ ಮಾಡ್ತಾಯಿದ್ದೀನಿ. ಇದಕ್ಕೆ ನಾನಿಲ್ಲಿ ಚಿಕನಿಗೆ ಮೊಸರು, ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಆಮೇಲೆ ಫ್ರೈ ಮಾಡ್ಕೊಂಡಿರುವಂತಹ ಈರುಳ್ಳಿ ಇದೆಯಲ್ವ ಅದನ್ನು ಹಾಕ್ಕೋತಾ ಇದ್ದೀನಿ. ಇದು ನಾನು ಯಾವ ಪಾತ್ರೆಯಲ್ಲಿ ಮಾಡೋದು ಅದೇ ಪಾತ್ರೆಗೆ ಹಾಕಿ ಮ್ಯಾರಿನೇಷನ್ಗೆ ಇಡ್ತಾ ಇರೋದು. ಹಾಗೆಯೇ ಇದಕ್ಕೆ ಹಸಿರು ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ. ಹಾಗೆಯೇ ಇದಕ್ಕೆ ಬೇಕಾಗಿರುವಂತಹ ಮಸಾಲ ಪುಡಿಗಳನ್ನು ಹಾಕ್ಕೋತಾ ಇದ್ದೀನಿ. ಇಲ್ಲಿ ಒಂದೂವರೆ 2 ಸ್ಪೂನಷ್ಟು ನಾನಿಲ್ಲಿ ಖಾರದ ಪುಡಿನೂ ಹಾಕ್ಕೋತಾ ಇದ್ದೀನಿ. ಒಂದು ಸ್ವಲ್ಪ ಅರಿಶಿನ ಪುಡಿ, ಆಮೇಲೆ 1-2 ಸ್ಪೂನಷ್ಟು ಧನಿಯಾ ಪುಡಿನೂ ಹಾಕ್ಕೋತಾ ಇದ್ದೀನಿ. ಆಮೇಲೆ ಸ್ವಲ್ಪ ಇದಕ್ಕೆ 1 ಸ್ಪೂನಷ್ಟು ಪೆಪ್ಪರ್ ಪೌಡರ್ ಇದೆಯಲ್ವ ಅದನ್ನು ಹಾಕ್ಕೋತಾ ಇದ್ದೀನಿ. ಆಮೇಲೆ ರುಚಿಗೆ ತಕ್ಕಷ್ಟು ಇಲ್ಲಿ ಉಪ್ಪನ್ನು ಆ್ಯಡ್ ಮಾಡ್ತಾ ಇದ್ದೀನಿ.
ಹಾಗೆಯೇ ಇಲ್ಲಿ ನೋಡಿ ಸ್ವಲ್ಪ ಕೊಬ್ಬರಿ ತೊಗೊಂಡಿದ್ದೀನಿ, ಸ್ವಲ್ಪ ಗೋಡಂಬಿ, ಒಂದು 3 ಬಾದಾಮಿ, ಆಮೇಲೆ ಚಕ್ಕೆನೂ ಏಲಕ್ಕಿ ತೊಗೊಂಡಿದ್ದೀನಿ. ಇದ್ರದ್ದು ಪೇಸ್ಟ್ ಮಾಡಿ ಹಾಲು ಹಾಕಿ ನಾನಿಲ್ಲಿ ಪೇಸ್ಟ್ ಮಾಡಿರೋದು. ಆ ಪೇಸ್ಟ್ ಹಾಕಿ ಇದಕ್ಕೆ ಇದೇ ಚಿಕನ್ಗೆ ಹಾಕೋತಾ ಇದ್ದೀನಿ. ಹಾಕಿ ಇಲ್ಲಿ ಸ್ವಲ್ಪ ನಿಂಬೆ ಹಣ್ಣಿನ ರಸನೂ ಆ್ಯಡ್ ಮಾಡ್ತಾ ಇದ್ದೀನಿ. ಆಮೇಲೆ ಇದಕ್ಕೆ ನಾನು ಒಂದು 2 ಸ್ಪೂನಷ್ಟು ಇಲ್ಲಿ ಎಣ್ಣೆ ಇದೆಯಲ್ವ ಅದನ್ನು ಹಾಕೋತಾ ಇದ್ದೀನಿ. 2 ಟೇಬಲ್ ಸ್ಪೂನಷ್ಟು ಹಾಕೋತಾ ಇದ್ದೀನಿ ನಾನು ಇಲ್ಲಿ ನೋಡಿ, ದೊಡ್ಡ ಸ್ಪೂನಲ್ಲೇ ಹಾಕೋತಾ ಇದ್ದೀನಿ. ನಂತರ ಇದನ್ನು ಚೆನ್ನಾಗಿ ಕೈಯಲ್ಲೇ ಹಿಡ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಎಲ್ಲ ಮಸಾಲೆಗಳು ಚಿಕನ್ಗೆಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು, ಆ ಥರ ಚೆನ್ನಾಗಿ ಕೈಯಲ್ಲೇ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿದ ನಂತರ ಇದನ್ನು ಒಂದು ಕಮ್ಮಿ ಅಂದ್ರೂ ಒಂದು 1 ಅವರ್ ಇದನ್ನು ಮ್ಯಾರಿನೇಷನ್ ಆಗೋದಕ್ಕೆ ಇಡಿ, ಆವಾಗ ತುಂಬಾ ಚೆನ್ನಾಗಾಗುತ್ತೆ. ಇವಾಗ ಇದು ಚೆನ್ನಾಗಿ ಮಿಕ್ಸ್ ಆಗಿದೆ. ಇವಾಗ ಇದನ್ನು ನಾನು 1 ಅವರ್ ಮ್ಯಾರಿನೇಷನ್ಗೆ ಇಡ್ತಾ ಇದ್ದೀನಿ. ಅಷ್ಟೊತ್ತಿಗೆ ನಾನಿಲ್ಲಿ ಚಪಾತಿಗೆ ಹಿಟ್ಟು ಕಲಸಿಡ್ತಾ ಇದ್ದೀನಿ. ಚಪಾತಿಗೆ ತುಂಬ ಚೆನ್ನಾಗಾಗುತ್ತೆ ಈ ಅಫ್ಘಾನಿ ಚಿಕನ್ ಮಸಾಲ. ಹಾಗೆಯೇ ಇಲ್ಲಿ ಪಾತ್ರೆ ಎಲ್ಲ ಆಗಿದೆ. ಇವಾಗ ಇದನ್ನೆಲ್ಲ ಮೊದಲು ಕ್ಲೀನ್ ಮಾಡಿ ತೆಗಿತೀನಿ. ಚಪಾತಿಗೆಲ್ಲ ಹಿಟ್ಟು ಕಲಸಾಗಿದೆ. ಅಷ್ಟೊತ್ತಿಗೆ ಏನಾಗುತ್ತೆ ಅಂದರೆ ಚಿಕನನ್ನು ಚೆನ್ನಾಗಿ ಮ್ಯಾರಿನೇಷನ್ ಆಗುತ್ತೆ. ನಂತರ ಅದನ್ನು ಬೇಯೋದಕ್ಕೆ ಇಡೋಣ ಅಂತೇಳಿ. ನಂತರ ಅದು ಬೇರೆ ಏನು ಫ್ರೈ ಮಾಡೋದಕ್ಕೆ ಏನೂ ಇರಲ್ಲ, ಹಾಗೆಯೇ ಡೈರೆಕ್ಟಾಗಿ ಗ್ಯಾಸಲ್ಲಿಟ್ಟು ಅದನ್ನು ಚೆನ್ನಾಗಿ ಬೇಯಿಸಬೇಕಾಗುತ್ತೆ ಲೋ ಫ್ಲೇಮಲ್ಲೇ. ಸ್ವಲ್ಪ ಕೆಲಸ ಮಾಡುವಾಗ ಕಿಚನ್ ಕ್ಲೀನಾಗಿದ್ದರೆ ಒಂಥರ ಕೆಲಸ ಮಾಡೋದಕ್ಕೂ ಇಂಟ್ರೆಸ್ಟ್ ಆಗುತ್ತೆ. ಕಿಚನ್ ರಾಶಿಯಾಗಿ ಬಿದ್ದರೆ ಕೆಲಸ ಮಾಡೋದಕ್ಕೂ ಇಂಟ್ರೆಸ್ಟ್ ಆಗಲ್ಲ. ಅದಕ್ಕೆ ನಾನು ಅವಾಗವಾಗ ಎಷ್ಟು ಪಾತ್ರೆ ಆಗುತ್ತೋ ಅವಾಗವಾಗನೇ ಕ್ಲೀನ್ ಮಾಡ್ತಾ ಇರೋದು. ಎಲ್ಲರೂ ಅದೇ ಥರ ಕಿಚನಲ್ಲಿ ಕೆಲಸ ಮಾಡೋರಿಗೆ ಕಿಚನ್ ಕ್ಲೀನಾಗಿದ್ರೇ ಕೆಲಸ ಮಾಡೋದಕ್ಕೂ ಒಂಥರ ಇಂಟ್ರೆಸ್ಟ್ ಬರೋದು. ಕಿಚನ್ ಗಲೀಜಾಗಿದ್ದರೆ ಕೆಲಸ ಮಾಡೋದಕ್ಕೇ ಇಂಟ್ರೆಸ್ಟ್ ಆಗಲ್ಲ, ಕುಕ್ಕಿಂಗ್ ಮಾಡೋದಕ್ಕೆ ಇಂಟ್ರೆಸ್ಟ್ ಆಗಲ್ಲ. ಇವಾಗ ನೋಡಿ ಇದು 1 ಅವರ್ ಆಗಿದೆ, ಮ್ಯಾರಿನೇಷನ್ ಆಗಿದೆ. ಇವಾಗ ನಾನು ಇದನ್ನು ಗ್ಯಾಸಲ್ಲಿ ಇಡ್ತಾ ಇದ್ದೀನಿ. ಡೈರೆಕ್ಟಾಗಿಯೇ ಗ್ಯಾಸಲ್ಲಿ ಇಡ್ತಾ ಇರೋದು. ಇಲ್ಲಿ ನಾನು ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ತೀನಿ. ನಿಮಗೆ ಬೇಡ ಅಂದರೆ ಬೇಡ, ಬಟ್ ನಾನಿಲ್ಲಿ ಸ್ವಲ್ಪ ನೀರು ಆ್ಯಡ್ ಮಾಡ್ತೀನಿ, ಇಲ್ಲಾಂದರೆ ತುಂಬ ಗಟ್ಟಿ ಆಗಿಬಿಡುತ್ತೆ. ಯಾಕೆಂದರೆ ನಾವು ಕಾಜು ಪೇಸ್ಟೆಲ್ಲ ಹಾಕ್ಕೊಂಡಿದ್ದೀವಲ್ವ, ಹಾಗಾಗಿ ಸ್ವಲ್ಪ ನೀರನ್ನು ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಕುದಿಯೋದಕ್ಕೆ ಇಡೋಣ. ಸ್ವಲ್ಪ ಫಸ್ಟಿಗೆ ಸ್ವಲ್ಪ ಒಂದು ಕುದಿ ಬರೋ ತನಕ ಗ್ಯಾಸ್ ಫ್ಲೇಮ್ನ ಹೈ ಮಾಡಿಕೊಂಡೇ ಇಟ್ಕೊಳ್ಳಿ. ಒಂದು ಕುದಿ ಬಂದ ನಂತರ ಗ್ಯಾಸ್ ಫ್ಲೇಮ್ನ ಸ್ಲೋ ಮಾಡ್ಕೊಳ್ಳಿ. ಅಷ್ಟೊತ್ತಿಗೆ ನನ್ನ ತಂಗಿರೂ ಬಂದರು. ಅಂದರೆ ಇವತ್ತು ರಾತ್ರಿ ನಮ್ಮ ಮನೆಗೇ ಬರ್ತೀನಿ ಅಂತ ಹೇಳಿದರು ನೈಟ್ ಡಿನ್ನರ್ಗೆ. ಹಾಗಾಗಿ ತಂಗಿನೂ ಬಂದರು. ಅಮ್ಮ ಅಪ್ಪ ಆಮೇಲೆ ಬರ್ತೀನಿ ಅಂತ ಹೇಳಿದರು. ಹೊರಗಡೆ ಮಕ್ಕಳಿದು ವಾಯ್ಸ್ ಎಲ್ಲ ಕೇಳಿಸ್ತಾ ಇದೆ, ಯಾಕೆಂದರೆ ಮಕ್ಕಳೆಲ್ಲ ಕ್ರಿಸ್ಮಸ್ ರಜೆ ಅಲ್ವಾ, ಹಾಗಾಗಿ ಮಕ್ಕಳೆಲ್ಲ ಬಂದಿದ್ದಾರೆ. ಅಂದರೆ ಪಕ್ಕದ ಮನೆ ಮಕ್ಕಳು, ಅವ್ರದ್ದು ಶಬ್ದ ಕೇಳಿಸ್ತಾ ಇರೋದು. ನಾನು ಎಲ್ಲೇ ಹೋದ್ರೂ, ಯಾವುದೇ ಆ ಕಡೆ ರೂಮ್ ಇದೆ, ಆ ಕಡೆ ರೂಮಿಗೆ ಹೋದ್ರೂ ವಾಯ್ಸ್ ಕೇಳಿಸ್ತಾನೆ ಇದೆ. ಹಾಗಾಗಿ ಏನು ಮಾಡೋಕ್ಕಾಗಲ್ಲ ಮಕ್ಕಳದು ವಾಯ್ಸ್ ಕೇಳುವಾಗ. ಓಕೆ, ಡನ್ ಹಾಕು. ಡನ್. ಮೊಬೈಲ್ ಬೈದಂದ್ರೆ ಬಾಯಿಗಿಟ್ರು. ಇವಾಗ ಇದು ಒಂದು ಕುದಿ ಬಂದಿದೆ. ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಯಾಕೆಂದರೆ ನಾವು ಕಾಜು ಪೇಸ್ಟೆಲ್ಲ ಹಾಕಿರೋದ್ರಿಂದ ಅವಾಗವಾಗ ಮಿಕ್ಸ್ ಮಾಡ್ಕೋತಾ ಇರಬೇಕು, ಇಲ್ಲಾಂದರೆ ಕೆಳಗಡೆ ತಳ ಹಿಡಿದು ಬಿಡುತ್ತೆ. ಅದಕ್ಕೋಸ್ಕರ ಇವಾಗ ಇದನ್ನು ನಾನು ಲೋ ಫ್ಲೇಮ್ ಮಾಡಿ ಇದನ್ನು ಚೆನ್ನಾಗಿ ಚಿಕನ್ ಎಲ್ಲ ಬೇಯೋದಕ್ಕೆ ಇಡ್ತಾ ಇದ್ದೀನಿ. ಇದು ಇವಾಗ ಆಲ್ಮೋಸ್ಟ್ ರೆಡಿಯಾಗಿದೆ ನೋಡಿ. ಮೇಲ್ಗಡೆ ಎಲ್ಲ ಸ್ವಲ್ಪ ಎಣ್ಣೆ ಬಂದಿದೆ, ಇನ್ನು ಸ್ವಲ್ಪ ಮೇಲ್ಗಡೆ ಚೆನ್ನಾಗಿ ಎಣ್ಣೆ ಬರಬೇಕು ಎಲ್ಲನೂ, ಆವಾಗ ಇದು ಕರೆಕ್ಟಾಗಿ ರೆಡಿ ಆಗುತ್ತೆ. ಅಷ್ಟೊತ್ತಿಗೆ ನಾನಿಲ್ಲಿ ಕ್ಯಾರೆಟನ್ನು ಬೇಯೋದಕ್ಕೆ ಇಡ್ತಾ ಇದ್ದೀನಿ. ಕ್ಯಾರೆಟ್ ಮಿಲ್ಕ್ ಶೇಕ್ ಮಾಡೋಣ ಅಂತೇಳಿ ನಾನಿಲ್ಲಿ ಕುಕ್ಕರಲ್ಲಿ ಬೇಯಿಸ್ತಾ ಇರೋದು. ಸೊ ಫ್ರೆಂಡ್ಸ್, ಇವಾಗ ನೋಡಿ ಇದು ರೆಡಿ ಆಗಿದೆ, ಚಿಕನ್ ಮಸಾಲ ರೆಡಿ ಆಗಿದೆ. ಇವಾಗ ನಾನು ಇದ್ರ ಮೇಲ್ಗಡೆಗೆ 1 ಸ್ಪೂನಷ್ಟು ತುಪ್ಪನ ಆ್ಯಡ್ ಮಾಡ್ತಾ ಇದ್ದೀನಿ. ನಂತರ ಇದನ್ನು ಮುಚ್ಚಿ ಹಾಗೆಯೇ ಇಟ್ಬಿಡಿ, ಆವಾಗ ಚೆನ್ನಾಗಿ ಒಳ್ಳೆ ಫ್ಲೇವರ್ ಬರುತ್ತೆ ತುಪ್ಪದ್ದು. ಇವಾಗ ಗ್ಯಾಸ್ ಫ್ಲೇಮ್ನ ಆಫ್ ಮಾಡ್ತಾ ಇದ್ದೀನಿ. ಒಳ್ಳೆ ಅಫ್ಘಾನಿ ಚಿಕನ್ ಮಸಾಲ ರೆಡಿಯಾಗಿದೆ, ತುಂಬಾ ಚೆನ್ನಾಗಾಗುತ್ತೆ ಫ್ರೆಂಡ್ಸ್. ನೀವೂ ಒಂದ್ಸಲ ಇದನ್ನು ಟ್ರೈ ಮಾಡ್ಕೊಂಡು ನೋಡಿ. ಹಾಗೆಯೇ ಇಲ್ಲಿ ಕ್ಯಾರೆಟನ್ನು ಬೆಂದಿದೆ. ಇವಾಗ ಇದಕ್ಕೆ ನಾನು ಒಂದು ಸ್ವಲ್ಪ ಏಲಕ್ಕಿ ಹಾಕಿ ಮಿಕ್ಸಿ ಜಾರಿಗೆ ಹಾಕಿ ಸಕ್ಕರೆ ಹಾಕಿ ಹಾಲು ಹಾಕಿ
ಇದನ್ನು ಮಿಕ್ಸಿಗೆ ಗ್ರೈಂಡ್ ಮಾಡ್ತೀನಿ. ನಂತರ ಎಷ್ಟು ನೀರು ಬೇಕು ಅಷ್ಟು ನೀರನ್ನು ಹಾಕಿ ಇದನ್ನು ಜ್ಯೂಸ್ ಥರ ಮಾಡ್ತೀನಿ, ಅಂದರೆ ಮಿಲ್ಕ್ ಶೇಕ್ ಥರ ಮಾಡ್ತೀನಿ. ತುಂಬಾ ಚೆನ್ನಾಗಾಗುತ್ತೆ ಇದು. ನೋಡಿ ಇವಾಗ ರೆಡಿಯಾಗಿದೆ ಕ್ಯಾರೆಟ್ ಮಿಲ್ಕ್ ಶೇಕ್. ತುಂಬಾ ಚೆನ್ನಾಗಾಗುತ್ತೆ. ಏಲಕ್ಕಿದು ಫ್ಲೇವರೆಲ್ಲ ತುಂಬಾ ಚೆನ್ನಾಗಿ ಬರುತ್ತೆ. ಹಾಗೆಯೇ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್. ಇವತ್ತು ಬೆಳಿಗ್ಗೆ ಮಕ್ಕಳಿಗೆ ಮದ್ರಸೆ ಇತ್ತು. ಬೆಳಿಗ್ಗೆ 7:15 ಇದ್ದಿದ್ದು, ಹಾಗಾಗಿ ಒಂದು ಸ್ವಲ್ಪ ಲೇಟಾಗಿಯೇ ಎದ್ದೆ ಇವತ್ತು. ಇವಾಗ ಚಿಕ್ಕವಳು ಎದ್ದಿದ್ದಾಳೆ, ದೊಡ್ಡವಳು ಸ್ವಲ್ಪ ಲೇಟ್ ಆಯ್ತು ಇವತ್ತು ಎದ್ದೇಳೋದು. ಹಾಗಾಗಿ ಅವಳು ಬಾತ್ರೂಮ್ ಹೋಗಿದ್ದಾಳೆ, ಚಿಕ್ಕವಳು ರೆಡಿ ಆಗ್ತಾ ಇದ್ದಾಳೆ. ಅಷ್ಟೊತ್ತಿಗೆ ನಮ್ಮ ಅಪ್ಪನಿಗೆ ಟೀ ಇಟ್ಕೊಡೋಣ ಅಂತೇಳಿ, ಯಾಕೆಂದರೆ ರಾತ್ರಿ ಎಲ್ಲರೂ ನಮ್ಮ ಮನೇಲೇ ಇದ್ದರು. ಅಪ್ಪ ಅಮ್ಮ ತಂಗಿರು ಎಲ್ಲ ನಮ್ಮ ಮನೇಲೇ ಇದ್ದರು. ಹಾಗಾಗಿ ಇವಾಗ ಚಳಿ ಅಲ್ವಾ, ಹಾಗಾಗಿ ಬೆಳಿಗ್ಗೆ ಬೇಗ ಫಸ್ಟ್ ನಮ್ಮ ಅಪ್ಪನಿಗೆ ಟೀ ಇಟ್ಕೊಡ್ತಾ ಇದ್ದೀನಿ. ಇವಾಗ ನನ್ನ ಮಗಳೂ ಮದ್ರಸಕ್ಕೆ ರೆಡಿ ಆಗಿದ್ದಾಳೆ. ಏಳುವರೆ ಅಷ್ಟೊತ್ತಿಗೆ ಅವರಿಗೆ ಸ್ಟಾರ್ಟ್ ಮೊದಲೆಲ್ಲ ಸ್ವಲ್ಪ ಬೇಗನೆ ಇಡ್ತಾ ಇದ್ರು. ಇವಾಗ ಸ್ವಲ್ಪ ಚಳಿ ಇರೋದ್ರಿಂದ, ಇವಾಗಂತಲ್ಲ ಒಂದು ಸ್ವಲ್ಪ ಟೈಮ್ ಆಯ್ತು, ಇವಾಗ 7:15 ಇಡ್ತಾ ಇರೋದು. ಫಸ್ಟಿಗೆಲ್ಲ ಸ್ವಲ್ಪ ಬೇಗನೆ ಇಡ್ತಾ ಇದ್ರು, 7 ಗಂಟೆಗೆಲ್ಲ. ಎಲ್ಲರೂ ಮಲಗಿದ್ದಾರೆ, ಎದ್ದಿಲ್ಲ ಇನ್ನು. ಆಯ್ತು, ಅದಕ್ಕೆ ಕಟ್ಟು. ಎಷ್ಟೇ ಲೇಟ್ ಮಲಗಿದ್ರು ರಾತ್ರಿ, ಬೆಳಿಗ್ಗೆ ಮದ್ರಸೆ ಇದ್ದಾಗ ಬೆಳಿಗ್ಗೆನೇ ಎದ್ದೇಳ್ತಾಳೆ. ಅದೊಂದು ಖುಷಿಯಾಗುತ್ತೆ. ತುಂಬ ಎಬ್ಸೋಕ್ಕೆ ಎಲ್ಲ ಮಾಡಲ್ಲ. ಸ್ಕೂಲಿಗೆ ಹೋಗುವಾಗ ಮಾತ್ರ ಸ್ವಲ್ಪ ಎಬ್ಸೋದು ಸ್ವಲ್ಪ ಕಷ್ಟ ಆಗುತ್ತೆ ಇವಳನ್ನ. ಹಾಗೆಯೇ ನಮ್ಮ ಅಪ್ಪ ಕರ್ಕೊಂಡು ಹೋಗ್ತಾ ಇದ್ದಾರೆ ಅವಳನ್ನ ಮದ್ರಸಕ್ಕೆ. ಹಾಗೆಯೇ ಇವಾಗ ನಮ್ಮ ಅಪ್ಪನಿಗೂ ಬ್ರೇಕ್ಫಾಸ್ಟ್ ಎಲ್ಲ ಕೊಟ್ಟಿದ್ದೀನಿ. ಸೊ ಫ್ರೆಂಡ್ಸ್, ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಮ್ಮ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಯಾರಾದರೂ ಹೊಸದಾಗಿ ನಮ್ಮ ವಿಡಿಯೋನ ನೋಡೋದಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೀನು ಕಾಯಿನ್ ತಂದರು.